ಏನ್ ಕೇಳ್ರಿ ದೇವೇಗೌಡರ ಆರೋಗ್ಯ ತಮಗೆ ಬಂದಿರೋ ಮಾಹಿತಿ ಪ್ರಕಾರ ದೇವೇಗೌಡರ ಆರೋಗ್ಯ ಹೇಗಿದೆ ಈಗ? ಚೆನ್ನಾಗಿದೆ, ಸುಧಾರಣೆ ಆಗ್ತಾ ಇದೆ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತದ್ದು. ಅಲ್ಲಿ ಡಾಕ್ಟ್ರಿಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟರ್ ಇದ್ದಾರೆ, ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ, ಇನ್ನು 2-3 ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಪ್ರಿಯಾಂಕರ್ಗೆ ಬರೆದಿರೋದು ನಿಜ. ಅವರು RSSನವರು ಸರ್ಕಾರಿ ಜಾಗಗಳನ್ನು ಬಳಸ್ಕೋತಾರೆ, ಅದನ್ನು ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. ರಾಜ್ಯದಲ್ಲಿ ಬದಲಾವಣೆಗಳಾಗಬೇಕಾದ್ರೆ ಶಾಸಕರ ಸಂಖ್ಯೆನೇ ಬೇಕಾಗಿಲ್ಲ, ಹೈಕಮಾಂಡ್ ಮಾತ್ರ ಹೇಳಿದ್ದೆ ಆಗುತ್ತೆ ಅಂತ DK ಶಿವರ್ ಹೇಳಿರುವಂಥದ್ದು. ಯಾರು? DK ಶಿವರ್. ಅವಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಅದು ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಹೈಕಮಾಂಡು ನಮ್ಮ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಭಾಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ, ಬಹುಮತ ಇದ್ದರೆ ಮಾತ್ರ ಆಗೋದು. ಮತ್ತು ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ, ಭಾಳ ದಿನಗಳಿಂದ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ. ಊಟ ಸ್ಪೆಷಲ್ ಏನಲ್ಲ, ಮಾಮೂಲಿ ಊಟನೇ. ನಿಮಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ಅಷ್ಟೇ. ಅದು ನಾರ್ಮಲ್ ಆಗೇ ಇರ್ತದೆ ಫುಡ್ಡು. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇಲ್ಲ. DK ಶಿವಕುಮಾರ್ ಸರ್ ಒಬ್ಬರು ಶಾಸಕರಿಗೆ ಯಾವುದು ಅದು ಜಾರಿ ಬಗ್ಗೆ ಸಾಕಷ್ಟು ಜನ ಕುತೂಹಲ ಇಟ್ಕೊಂಡ್ರು, ಅದು ಯಾವಾಗ ಜಾರಿ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಒಂದು ಮೀಟಿಂಗ್ ಮಾಡಬೇಕು. ಅದು ಈಗ OPS ಭಾಳ ದಿನದಿಂದೇ ಆದಿದ್ದದು. ಈ ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ, ಭಾಳ ಹಿಂದೆ ಮಾಡಿದ್ದದು. ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ. ಕೇಂದ್ರ ಸರ್ಕಾರದವ್ರು ಮಾಡಿದ್ರಲ್ಲ, ಅದ್ರ ಪ್ರಕಾರ ಮಾಡಿದೆ.